ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ. ವೆರಿ ಗುಡ್ ಮಾರ್ನಿಂಗ್. ಇದು ಸಂಡೇ ಮಾರ್ನಿಂಗ್ ಆಗಿರೋದ್ರಿಂದ ನಾನು ಅದೊಳಗೆ ಸ್ವಲ್ಪ ಲೇಟ್ ಆಯಿತು. ಅಮ್ಮನೂ ತಿಂಡಿ ಮಾಡಿದ್ರು, ಅಪ್ಪನೂ ಸ್ನಾನ ಮುಗಿಸಿದ್ರು. ನಾನು ಸ್ನಾನ ಮಾಡಿ ಟೆರೆಸ್ಗೆ ತಲೆ ಒಣಗಿಸ್ಕೊಳಕ್ಕೆ ಹೋಗ್ತಿದ್ದೆ. ಅಪ್ಪ ಹಾಗೆ ಟೆರೆಸ್ಗೆ ಹೋಗ್ತಿದ್ಯಲ್ಲ, ಸ್ವಲ್ಪ ಹೂ ಕಿತ್ಕೊಂಡು ಬಾ ಅಂದರು. ನಾನು ಅದಕ್ಕೆ ನನ್ನ ತಲೆನೂ ಒಣಗಿಸಿ ಟವಲ್ನ ನೇತಾಕ್ಬಿಟ್ಟು ಹೂ ಕಿತ್ಕೊಳಕ್ಕೆ ಹೋದೆ. ಇವತ್ತು ನಮ್ಮ ಮನೇಲಿ ಅಮ್ಮ ಏನೋ ಸ್ಪೆಷಲ್ ಮಾಡಿದ್ರು, ನನಗೂ ಏನು ಅಂತ ಗೊತ್ತಿರಲಿಲ್ಲ. ಊಟ ಮಾತ್ರ ಘಮ್ ಅಂತಿತ್ತು. ನಾನು ಈ ಹೂವು ಅದು ಯಾವಾಗ ಮುಗಿಯುತ್ತೋ ಅಂದ್ಕೊಂಡು ಊಟ ತಿನ್ನೋಕ್ಕೆ ಕಾಯ್ತಾ ಇದ್ದೆ. ಹಾಗಾಗಿದ್ರಿಂದ ಎಷ್ಟು ಜಾಸ್ತಿ ಹೂವು ಇದ್ರೂ ಅದರಲ್ಲಿ ಸ್ವಲ್ಪ ಮಾತ್ರ ಕಿತ್ಕೊಂಡು ಅಪ್ಪಂಗೆ ಇಷ್ಟ ಇದ್ದಿದ್ದು ಅಂತ ಹೇಳೋಣ ಅಂತ ಅಷ್ಟನ್ನೆಲ್ಲ ಕಿತ್ಕೊಂಡು ಮನೆಗೆ ಹೋಗ್ತಾ ಇದ್ದೆ. ಬಾಯ್ ಬಾಯ್.